ನಾವೆಲ್ಲ ಕೂಡ ಫಾದರ್ ಫ್ಯೂಲ್ಸ್ ಏನು ಭೂಮಿಯಲ್ಲಿ ಸಿಗ್ತಕ್ಕಂಥ ಏನು ಫಾದರ್ ಫ್ಯೂಲ್ಸನ್ನು ಬಳಕೆ ಮಾಡಿ ಕೋಲು ಪೆಟ್ರೋಲ್ ಎಲ್ಲ ಬಳಕೆ ಮಾಡಿ ಈಗ ಎಷ್ಟು ಸೇರಿ ಬಂದಿದ್ದೀವಿ ಇನ್ನು 20-30 ಇಯರ್ಸಲ್ಲಿ ನಮ್ಮ ಏನು ಫಾದರ್ ಫ್ಯೂಲ್ಸ್ ಕ್ಲೋಸ್ ಆಗ್ತದೆ. ಹೌದಲ್ಲ, ಈಗ ಫಾದರ್ ಫ್ಯೂಲ್ಸ್ ಎಲ್ಲ ಕಡಿಮೆ ಮಾಡಿ ನಾವು ಯಾವ ಸ್ಟೇಜಿಗೆ ಬಂದಿದ್ದೀವಿ ಎರ್ರಾಟಿಕ್ ಮಾಡಿ ಈಗ ಇರ್ತಕ್ಕಂಥ ಎಲ್ಲ ಎರ್ರಾಟಿಕ್ ಕಾಡು ಹಲವಾರು ಎಕ್ಸ್ಪೀಸಸ್ ಎಲ್ಲ ನಾಶ ಆಗಿದೆ. ಹೌದಲ್ವಾ? ಈಗ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತಂದರೆ ರಿನ್ಯೂವಲ್ ಎನರ್ಜೀಸ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿ ಕೇವಲ 10-20 ವರ್ಷದಲ್ಲಿ ಫಾದರ್ ಬೇಸ್ ಕ್ಲೋಸ್ ಆಗ್ತದೆ. ರಿನ್ಯೂವಲ್ ರಿಸೋರ್ಸಸ್ ಅಂದರೆ ಏನು? ಸೋಲಾರ್ ಮತ್ತು ಗಾಳಿ, ವಿಂಡ್ ಎನರ್ಜಿ ಮತ್ತು ಡೀಸೆಲ್ ಎನರ್ಜಿ ಮತ್ತು ಬಯೋಫ್ಯೂಯಲ್ ಕೂಡ ಏನು ಈಗ ಶುಗರ್ ಕೇನಿಂದ ಎಲ್ಲ ಟೆಕ್ನಾಲಜಿ ಬಂದಿದೆ. ಅದನ್ನು ನಾವು ಈ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು. ನೋಡಿ, ಸೋಲಾರ್ ಎನರ್ಜಿ ಅಂದರೆ ಫ್ರೀಯಾಗಿ ಸಿಗ್ತಕ್ಕಂಥ ಸೋಲಾರ್ ಎನರ್ಜಿ ನೋಡಿ. ಈಗ ಕೇವಲ 26-28% ನಾವು ಸೋಲಾರನ್ನ ಟ್ಯಾಪ್ ಮಾಡ್ತೀವಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ಸೋಲಾರ್ ಎನರ್ಜಿಯನ್ನು ಏನು ರಿನ್ಯೂವಲ್ ಎನರ್ಜಿ ಅದು 1% ಕಮ್ಮಿ ಆಗೋದಿಲ್ಲ. ನಾವು ಇದನ್ನು ಇದು ಈ ನಮ್ಮ ಉಷ್ಣವಲಯದ ದೇಶ ಆಗಿರೋದ್ರಿಂದ ನಾವು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಬೋದು. ನಾವು ಸೋಲಾರ್ ಎನರ್ಜಿ ಕೇವಲ 26% ನಾವು ಇದು ಮಾಡ್ತಾಯಿದ್ವಿ. ಇನ್ನು 30% ಥರ್ಮಲ್ ಎನರ್ಜಿ ಮತ್ತು ಉಳಿದ ಟೈಡಲ್ ಎನರ್ಜಿ